ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಈ ಕ್ಷಣದ ಹೆಡ್ಲೈನ್ಸ್. ಕಾಲೇಜು ಯುವತಿ ಮೇಲೆ ಗ್ಯಾಂಗ್ ರೇಪ್. ಮಾಗಡಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಪ್ರೀತಿ ನೆಪದಲ್ಲಿ ವಿಕಾಸ್ ಎಂಬ ಯುವಕನಿಂದ ಯುವತಿಯ ಪರಿಚಯದ ಬಳಿಕ ಪ್ರೀತಿಯ ನೆಪದಲ್ಲಿ ಲೈಂಗಿಕ ಸಂಪರ್ಕ, ಬಳಿಕ ಯುವತಿಗೆ ಲೈಂಗಿಕ ಕಿರುಕುಳ. ಕರೆದಾಗ ಬರಬೇಕು ಎಂದು ವಿಡಿಯೋ ಮಾಡಿಕೊಂಡಿದ್ದ ವಿಕಾಸ್ ಎಂಬ ಯುವಕ ಸ್ನೇಹಿತರಾದ ಪ್ರಶಾಂತ್, ಚೇತನ್ ಎಂಬ ಯುವಕರ ಜೊತೆಗೆ ಸೇರಿ ಗ್ಯಾಂಗ್ ರೇಪ್ ಮಾಡಿದ್ದಲ್ಲದೆ ವಿಡಿಯೋ ಮಾಡಿಕೊಂಡ ವಿಕೃತ ಕಾಮಿಗಳು. ಇದೆಲ್ಲ ಎಲ್ಲೆಡೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ಮೂವರನ್ನ ಬಂಧಿಸಿ FIR ದಾಖಲಿಸಿಕೊಂಡ ಪೊಲೀಸರು. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬೆಳಗಾವಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ, ಹರಿದ ಧ್ವಜವನ್ನು ಹಾರಿಸಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು. ಬೆಳಗಾವಿ ನಗರದ ಕೋಟೆಕೆರೆ ಆವರಣದಲ್ಲಿರುವ ದೇಶದ ಅತಿದೊಡ್ಡ ರಾಷ್ಟ್ರೀಯ ಧ್ವಜಕ್ಕೆ ಬೆಳಗಾವಿಯ ಜಿಲ್ಲಾಡಳಿತ ಅಪಮಾನ, ಹರಿದ ಧ್ವಜವನ್ನು ಹಾರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಮೀಟಿಂಗ್ ವಿಚಾರವಾಗಿ DK ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದಾಗ, ಡಿನ್ನರ್ ಮೀಟಿಂಗ್ ಮಾಡೋದ್ರಲ್ಲಿ ಎಲ್ಲ ಸೇರೋದ್ರಲ್ಲಿ ತಪ್ಪೇನಿದೆ ಎಂದು DCM DK ಶಿವಕುಮಾರ್ ಅವರೇ ಮರುಪ್ರಶ್ನೆ ಮಾಡಿದ್ದಾರೆ. ವಿಜಯೇಂದ್ರ ಅವರಿಗೆ ಕಾಲವೇ ಉತ್ತರ ಕೊಡಲಿದೆ. ಒಟ್ಟಿಗೆ ಸೇರಿ ಊಟ ಮಾಡೋದನ್ನ ಬೇಡ ಅಂತ ಹೇಳಲು ಆಗುತ್ತದೆಯೇ? ಅದೆಲ್ಲ ನನಗ್ಯಾಕೆ? ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರೋದ್ರಲ್ಲಿ ಊಟ ಮಾಡೋದ್ರಲ್ಲಿ ತಪ್ಪೇನಿದೆ ಎಂದು DK ಶಿವಕುಮಾರ್ ಅವರು ಮರುಪ್ರಶ್ನಿಸಿದ್ದಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ DK ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಗುರುವಾರ ರಾತ್ರಿ ಡಿನ್ನರ್ ಮೀಟಿಂಗ್ ನಡೆದಿದ್ದಿಲ್ಲ ಎಂದು ಕೇಳಿದಾಗ ಉತ್ತರಿಸಿದ ಅವರು, ಎಲ್ಲ ಸೇರಿ ಊಟ ಮಾಡೋದರಲ್ಲಿ ತಪ್ಪು ಹುಡುಕಬೇಡಿ ಎಂದರು. ಅಲ್ಲಿ ಬರೀ 4-5 ಜನ ಸೇರಿದ್ರಂತೆ ಎಂದು ಮಾಧ್ಯಮದವರು ಕೇಳಿದಾಗ, ಅದು ನನಗ್ಯಾಕೆ ಬೇಕು ಎಂದು ಮರುಪ್ರಶ್ನೆ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ DCM DK ಶಿವಕುಮಾರ್ ಅವರು, ರಾಜೇಂದ್ರ ಪ್ರಸಾದ್ ಆರೋಗ್ಯವಾಗಿದ್ದಾರೆ, ಚೇತರಿಕೆಗೆ ಇನ್ನೊಂದೆರಡು ದಿನಗಳು ಕಾಲಾವಕಾಶ ಬೇಕು, ಒಳ್ಳೆ ವೈದ್ಯರು ಅಂತ ಇಲ್ಲೇ ದಾಖಲು ಮಾಡಲಾಗಿದೆ, ಒಂದೆರಡು ದಿನಗಳಲ್ಲಿ ವಿಶ್ರಾಂತಿ ಬೇಕು ಮತ್ತು ಡಾಕ್ಟರ್ ಕೂಡ ಅದನ್ನೇ ತಿಳಿಸಿದ್ದಾರೆ. ಡಾಕ್ಟರ್ ಸ್ಕ್ಯಾನ್ ಸೇರಿದಂತೆ ಅಗತ್ಯ ಚಿಕಿತ್ಸೆಗಳನ್ನು ನೀಡಿದ್ದಾರೆ. ಯಾವುದೇ ರೀತಿ ಆತಂಕ ಪಡುವ ಅಗತ್ಯ ಇಲ್ಲ. ಡಾಕ್ಟರ್ ದುಗ್ಗಾನಿ ಅವರು ರಾಜೇಂದ್ರ ಪ್ರಸಾದ್ ಅವರಿಗೆ ಗೊತ್ತಿದ್ದವರೇ. ಈ ಹಿಂದೆ ಸಹ ಅವರಿಗೆ ಚಿಕಿತ್ಸೆ ನೀಡಿದ್ದಾರಂತೆ. ನಾಳೆ ಮತ್ತೆ ನಾನು ಕೂಡ ಬರುವೆ. ದೇವಸ್ಥಾನಕ್ಕೆ ಹೋದಾಗ ಅಪಘಾತವಾಗಿದೆ. ಬೈಕ್ ಸವಾರ ವಾಹನಕ್ಕೆ ಅಡ್ಡಿ ಬಂದಾಗ ಅಪಘಾತವಾಗಿದೆ. ಬೈಕ್ ಸವಾರ ಸ್ಥಳದಲ್ಲೇ ಮರಣ ಹೊಂದಿದ್ದಾನೆ. ಅವನು ಕೂಡ ಯುವಕ. ನನಗೂ ಕೂಡ ಬೇಜಾರಾಗಿದೆ. ಪರಿಹಾರ ಕೊಡಿಸ್ತೇವೆ. ಬೇರೆ ಕಡೆ ಚಿಕಿತ್ಸೆ ಕೊಡುವುದು ಬಿಡುವುದು ಡಾಕ್ಟರ್ಗೆ ಬಿಟ್ಟಿದ್ದು ಎಂದು DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಅಧಿವೇಶನ ಮುಗಿಯುತ್ತಿದ್ದಂತೆ CM ಬಣದ ಆಪ್ತ ಶಾಸಕರು ಅಲರ್ಟ್. ಸತೀಶ್ ಜಾರಕಿಹೊಳಿಯಿಂದ CM ಸಿದ್ದುಗೆ ಡಿನ್ನರ್. ಅಹಿಂದ ಸಚಿವರು ಶಾಸಕರಿಗೆ ಔತಣಕೂಟ ಆಯೋಜಿಸಿದ ಸತೀಶ್ ಜಾರಕಿಹೊಳಿ. ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ಸತೀಶ್ ಜಾರಕಿಹೊಳಿ ನಿವಾಸ. CM ಸಿದ್ದರಾಮಯ್ಯ, ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್, SC ಮಹಾದೇವಪ್ಪ, K ಜಾರ್ಜ್, ಮಾಜಿ ಸಚಿವ ಶಾಸಕ KN ರಾಜಣ್ಣ ಸೇರಿ 15 ನಾಯಕರಿಗೆ ಔತಣಕೂಟ ಆಯೋಜನೆ. ಅಹಿಂದ ನಾಯಕರಿಗೆ ವಿಶೇಷ ಭೋಜನ ರೆಡಿ ಮಾಡಿಸಿದ ಸಾಹುಕಾರ. ಮಟನ್, ಚಿಕನ್, ಮೀನು ಜೊತೆಗೆ 30 ಅಧಿಕ ತೆರವಾದ ಖಾದ್ಯ ಉಣಬಡಿಸಿದ ಜಾರಕಿಹೊಳಿ. ಅನಾರೋಗ್ಯದ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯರಿಗೆ ಸಸ್ಯಾಹಾರ ಊಟ ಬಡಿಸಿದ ಸಾಹುಕಾರ.